ಜೈಲಿನಲ್ಲಿರೋ ನಟ ದರ್ಶನ್ ವಿರುದ್ಧ ಹೊರಗಡೆಯಿಂದ ಈಗ ಮಸಲತ್ತು ನಡೀತಾ ಇದೆಯಾ? ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈ ಕುರಿತಾಗಿ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ ಇದೆ. ಜೈಲಿನಲ್ಲಿ ನಟ ದರ್ಶನ್ ವಿರುದ್ಧ ಮಸಲತ್ತು ನಡೀತಾ ಇದೆಯಾ? ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಸಿಗ್ತಿದೆ ಬಿಗ್ ಟ್ವಿಸ್ಟ್. ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದ ಆ ನಾಲ್ವರು ಯಾರು? ಸಾಕ್ಷಿಗೆ ಬೆದರಿಕೆ ಹಾಕುವ ಬಗ್ಗೆ ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆಯಾಗಿತ್ತಾ? ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದ ಆ ನಾಲ್ವರು ಹಾಗಿದ್ರೆ ಯಾರು? ಯಾಕೆ ಆರೋಪಿ ಪುನೀತ್ ಈ ನಾಲ್ವರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ? ನಿಜಕ್ಕೂ ಆ ನಾಲ್ವರಿಗೂ ಸಾಕ್ಷಿಗೂ ಬೆದರಿಕೆಗೆ ಇರುವಂತಹ ಲಿಂಕ್ ಏನು? ಆರೋಪಿ ಪುನೀತ್ ವಿಚಾರಣೆ ಮಾಡ್ತಾ ಇರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು. ಆದ್ರೆ ಕಾನ್ಫರೆನ್ಸ್ ಕಾಲ್ ರಹಸ್ಯ ಬಾಯ್ ಬಿಡದ ಡಿ ಬಾಸ್ ಫ್ಯಾನ್ ಪುನೀತ್. ಇದರ ಹಿಂದೆ ಇದ್ದಾರ ದರ್ಶನ್ಗೆ ಆಗದ ಪ್ರೊಡ್ಯೂಸರ್ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಈ ಕುರಿತಾಗಿ ನಿಮ್ಮ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ. ಇನ್ನು ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ವಿರುದ್ಧ ಮಸಲತ್ತು ನಡೀತಾ ಇದೆಯಾ ಹೊರಗಡೆಯಿಂದ ಅಂತ ಪ್ರಶ್ನೆ. ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಇದೀಗ ಸಿಗ್ತಾ ಇರುವಂತದ್ದು ಬಿಗ್ ಟ್ವಿಸ್ಟ್. ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದ ಆ ನಾಲ್ವರು ಯಾರು? ಆರೋಪಿಗಳ ವಾಟ್ಸ್ಆಪ್ ಕಾನ್ಫರೆನ್ಸ್ ಬಂದಿದ್ದವರು ಯಾರು? ಸಾಕ್ಷಿಗೆ ಬೆದರಿಕೆ ಹಾಕುವ ಬಗ್ಗೆ ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆಯಾಗಿತ್ತಾ? ಯಾರು ಆ ನಾಲ್ವರು? ವಾಟ್ಸ್ಆಪ್ ಕಾಲ್ನಲ್ಲಿ ಬಂದಿದ್ದಂಥ ನಾಲ್ವರು ವ್ಯಕ್ತಿಗಳು ಯಾರು? ವಾಟ್ಸ್ಆಪ್ ಕಾನ್ಫರೆನ್ಸ್ ನಲ್ಲಿ ಬಂದಿದ್ದವ್ರು ಯಾರು? ಪುನೀತ್ ಅವರ ಮೊಬೈಲ್ನಲ್ಲಿ ಈ ಒಂದು ಕಾನ್ಫರೆನ್ಸ್ ಕಾಲ್ನ ಸಿಕ್ಕಿರುವಂಥದ್ದು. ಯಾಕೆ ಆರೋಪಿ ಪುನೀತ್ ಈವರೆಗೂ ಕೂಡ ಬಾಯ್ ಬಿಡ್ತಿಲ್ಲ? ನಿಜಕ್ಕೂ ಆ ನಾಲ್ವರಿಗೂ ಹಾಗೆ ಸಾಕ್ಷಿಗೆ ಬೆದರಿಕೆಗೂ ಇರುವಂತಹ ಸಂಬಂಧ ಏನು? ಆರೋಪಿ ಪುನೀತ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕಾನ್ಫರೆನ್ಸ್ ಕಾಲ್ ರಹಸ್ಯವನ್ನ ಇನ್ನೂ ಕೂಡ ಬಾಯ್ ಬಿಡ್ತಾ ಇಲ್ಲ ಪುನೀತ್. ಇದರ ಹಿಂದೆ ಇದ್ದಾರ ಹಾಗಿದ್ರೆ ದರ್ಶನ್ಗೆ ಆಗದಂತಹ ಪ್ರೊಡ್ಯೂಸರ್ಗಳು ಏನಾದ್ರು ಅನ್ನುವಂಥದ್ದು. ಈ ಕುರಿತಾಗಿ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ ಇರುವಂಥದ್ದು. ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ವಿರುದ್ಧ ಹೊರಗಡೆಯಿಂದ ಈಗ ಮಸಲತ್ತು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ಗೆ ಬಂದಿದ್ದಂತಹ ಆ ನಾಲ್ವರು ಯಾರು? ಸಾಕ್ಷಿ ಬೆದರಿಕೆ ಹಾಕುವ ಬಗ್ಗೆ ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆ ಏನಾದ್ರೂ ನಡೀತಾ ಅನ್ನುವಂತಹ ಪ್ರಶ್ನೆ ಆಗ್ತಾ ಇರುವಂಥದ್ದು. ಪುನೀತ್ ಮೂಲಕ ಬೇರೆಯವರಿಗೆ ಬೆದರಿಕೆ ಹಾಕಿಸಲು ಸಾಧ್ಯವೇ ಇಲ್ಲ. ಡಿ ಕಂಪನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಿಕೊಳ್ತಾ ಇದ್ದಂತಹ ಪುನೀತ್, ದರ್ಶನ್ಗೆ ಪರಮಾಪ್ತನಾಗಿದ್ದಂತಹ ಪುನೀತ್, ಜೊತೆಗೆ ಕೇಸ್ನ ವಿಟ್ನೆಸ್ ಕೂಡ. ಎಂತಹ ಪುನೀತ್ಗೆ ಬೆದರಿಕೆ ಹಾಕಲು ಸುಪಾರಿ ಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆ. ಕೆಲ ಪ್ರೊಡ್ಯೂಸರ್ಗಳ ಮೇಲೆ ಇದೀಗ ದರ್ಶನ್ ಪರ ವಕೀಲರಿಗೆ ಅನುಮಾನ ಅಂತೆ. ದರ್ಶನ್ಗೆ ಆಗದ ಪ್ರೊಡ್ಯೂಸರ್ಗಳು ಇದನ್ನ ಮಾಡಿಸಿರುವ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಿದ್ರೆ ದರ್ಶನ್ಗೆ ಆಗದ ಪ್ರೊಡ್ಯೂಸರ್ಗಳು ಯಾರು? ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆ ಸಾಕ್ಷಿಗಳ ಬೆದರಿಕೆಗೆ ಯತ್ನಿಸಿದ್ರು? ಪ್ರೊಡ್ಯೂಸರ್ ಯಾರು? ಈ ಕುರಿತಾಗಿ ನಿಮ್ಮ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ವರದಿ ಇರುವಂತದ್ದು. ಪುನೀತ್ ಮೂಲಕ ಬೇರೆಯವರಿಗೆ ಬೆದರಿಕೆ ಹಾಕಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಡಿ ಕಂಪನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ನೋಡ್ಕೊಳ್ತಾ ಇದ್ದಂತಹ ಪುನೀತ್ ದರ್ಶನ್ಗೂ ಕೂಡ ಪರಮಾಪ್ತನಾಗಿ ಗುರುತಿಸಿಕೊಂಡಿದ್ರು, ಜೊತೆಗೆ ಕೇಸ್ನ ವಿಟ್ನೆಸ್ ಕೂಡ. ಇಂತಹ ಪುನೀತ್ಗೆ ಬೆದರಿಕೆ ಹಾಕಲು ಸುಪಾರಿ ಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಜೊತೆಗೆ ಕೆಲ ಪ್ರೊಡ್ಯೂಸರ್ಗಳ ಮೇಲೆ ದರ್ಶನ್ ಪರ ವಕೀಲರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ಗೆ ಆಗದ ಪ್ರೊಡ್ಯೂಸರ್ಗಳು ಇದನ್ನ ಮಾಡಿಸಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ಅವರು ಈಗ ಹೇಳ್ತಾ ಇರುವಂತದ್ದು. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಿದ್ರೆ ದರ್ಶನ್ಗೆ ಆಗದ ಪ್ರೊಡ್ಯೂಸರ್ಗಳು ಯಾರು? ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆ ಸಾಕ್ಷಿಗಳ ಬೆದರಿಕೆಗೆ ಯತ್ನಿಸಿದ್ರು? ಪ್ರೊಡ್ಯೂಸರ್ ಯಾರು ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಯಾರು ಪ್ರೊಡ್ಯೂಸರ್? ಈ ಕುರಿತಾಗೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ ಈ ಕುರಿತಾಗಿ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಇದೀಗ ದರ್ಶನ್ ವಿರುದ್ಧ ಈಗ ಮಸಲತ್ತನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬಂದಿರುವಂಥದ್ದು, ಅವರ ದರ್ಶನ್ ಪರ ವಕೀಲರು ಹೇಳಿರುವಂಥದ್ದು. ಈಗ ಯಾರು ಹಾಗಿದ್ರೆ ಪ್ರೊಡ್ಯೂಸರ್ ಆಗದೇ ಇರುವಂತಹ ಪ್ರೊಡ್ಯೂಸರ್ಗಳು ಯಾರಿದ್ದಾರೆ ದರ್ಶನ್ಗೆ? ಬಹುಶಃ ಸಂಪರ್ಕ ಕಡಿತವಾಗಿರ್ಬೋದು. ಇದೀಗ ದರ್ಶನ್ಗೆ ಆಗದಿರುವಂತಹ ಪ್ರೊಡ್ಯೂಸರ್ಗಳು ಯಾರು ಅನ್ನುವಂತಹ ಚರ್ಚೆ ಈಗ ಶುರುವಾಗ್ತಾ ಇರುವಂಥದ್ದು. ಪ್ರೊಡ್ಯೂಸರ್ ಯಾರು? ಸಾಕ್ಷಿಗಳ ಬೆದರಿಕೆಗೆ ಯತ್ನಿಸಿದ್ರ? ಈ ರೀತಿಯಾಗಿ ಆರೋಪವನ್ನ ಕೂಡ ಮಾಡಿರುವಂಥದ್ದು. ಈ ರೀತಿಯಾಗಿ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಈ ಕುರಿತಾಗಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪುನೀತ್ ಅವರನ್ನ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ಡಿ ಕಂಪನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ನೋಡ್ಕೊಳ್ತಾ ಇದ್ರು. ಜೊತೆಗೆ ದರ್ಶನ್ನ ಪರಮಾಪ್ತನಾಗಿದ್ದಂತಹ ಪುನೀತ್ ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತಹ ವಿಟ್ನೆಸ್ ಕೂಡ ಆಗಿದ್ದಾರೆ. ಇಂತಹ ಪುನೀತ್ಗೆ ಬೆದರಿಕೆ ಹಾಕಲು ಸುಪಾರಿ ಕೊಟ್ಟಿದ್ಯಾರು? ಕೆಲ ಪ್ರೊಡ್ಯೂಸರ್ಗಳ ಮೇಲೆ ಈಗ ದರ್ಶನ್ ಪರ ವಕೀಲರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ದರ್ಶನ್ಗೆ ಆಗದೇ ಇರುವಂತಹ ಪ್ರೊಡ್ಯೂಸರ್ಗಳು ಇದನ್ನ ಮಾಡಿಸಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಕುರಿತಾಗಿ ಮಾಹಿತಿಯನ್ನ ನೀಡಬೇಕು, ಇದರ ಜೊತೆಗೆ ತನಿಖೆಯನ್ನ ಕೂಡ ಆಗಬೇಕು ಅಂತ ಕೋರ್ಟ್ಗೆ ಈಗ ದರ್ಶನ್ ಪರ ವಕೀಲರು ಮಾಹಿತಿಯನ್ನ ನೀಡಿಕೊಂಡಿದ್ದಾರೆ, ಜೊತೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.